ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬಿಗ್ ಬಾಸ್ ಮನೆ ಮಂದಿಗೆ ಮತ್ತೆ ಬಂತು ಲಕ್ಸುರಿ ಬಜೆಟ್. ಪಾಯಿಂಟ್ ಕೊಡಲು ತನಿಷಾ, ಸಂಗೀತ, ನಮ್ರತ ನಡುವೆ ಕಿರಿಕ್. ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೆ ದಿನಸಿ ಸಾಮಗ್ರಿಗಳು ಕೊಡುವ ಪ್ರಮಾಣ ಕಡಿಮೆಯಾಗಿದೆ. ಮೊದಲು 2 ಚಪಾತಿ ತಿನ್ನುತ್ತಿದ್ದವರಿಗೆ ಈಗ ಒಂದೇ ಚಪಾತಿ ಸಿಗುತ್ತಿದೆ. ಅಷ್ಟಕ್ಕೆಲ್ಲ ಮುಖ್ಯ ಕಾರಣ ಎಂದರೆ ಬಿಗ್ ಬಾಸ್ ಮನೆ ಮಂದಿಯ ಸ್ಪರ್ಧಿಗಳು ಲಕ್ಸುರಿ ಬಜೆಟ್ ಕಳೆದುಕೊಂಡಿರುವುದು. ಲಕ್ಸುರಿ ಬಜೆಟ್ ಟಾಸ್ಕ್ನಲ್ಲಿ ಸಂಗೀತ, ಕಾರ್ತಿಕ್ ಹಾಗೂ ತನಿಷಾ ಈ ಮೂವರು ಕಳೆದ ಬಾರಿ ಪಾಯಿಂಟ್ಸ್ ಕಳೆದುಕೊಂಡು ಮನೆಗೆ ಬೇಕಾದ ಸಾಮಗ್ರಿಗಳು ಸರಿಯಾದ ರೀತಿಯಲ್ಲಿ ದೊರೆತಿಲ್ಲ. ಬಂದಿದ್ದ ಸಾಮಗ್ರಿಗಳು ಅಡುಗೆಗೆ ಮಾಡಲಾಗುತ್ತಿತ್ತು. ಆದರೆ ಈಗ ಬಿಗ್ ಬಾಸ್ ಮತ್ತೊಂದು ಚಾನ್ಸ್ ಕೊಟ್ಟಿದ್ದು ಇಲ್ಲಿ ಕಠಿಣ ಸವಾಲು ಎದುರಾಗಿದೆ. ಸಿರಿ ಹಾಗೂ ಸಂಗೀತ ಇಬ್ಬರು ಅಡುಗೆ ಮನೆಯಲ್ಲಿದ್ದಾಗ ಮನೆಯಲ್ಲಿರುವ ಸ್ಕ್ರೀನ್ ಮೇಲೆ ತಮಗೆ ಬೇಕಾಗುವ ಪದಾರ್ಥಗಳನ್ನು ಪ್ರದರ್ಶಿಸಲಾಗಿದೆ. ಇದನ್ನು ನೋಡಿದ ಸಿರಿ ಎಲ್ಲರೂ ಬನ್ನಿ ಮತ್ತೊಮ್ಮೆ ಲಕ್ಸುರಿ ಬಜೆಟ್ ಬಂದಿದೆ ಎಂದು ಕರೆದಿದ್ದಾರೆ. ಎಲ್ಲರೂ ಬಂದಿದ್ದು ಬಿಗ್ ಬಾಸ್ ಒಂದು ಸೂಚನೆ ನೀಡಿದ್ದಾರೆ. ಮನೆಯಲ್ಲಿರುವ ಎಲ್ಲ ಸದಸ್ಯರು ಕೂಡ ತಮ್ಮ ಬಳಿ ಇರುವ ಪಾಯಿಂಟ್ಸ್ ಬಳಸಿ ದಿನಸಿ ಸಾಮಗ್ರಿಗಳನ್ನು ಖರೀದಿ ಮಾಡಬಹುದಾಗಿದೆ. ಬಿಗ್ ಬಾಸ್ ಈ ಮಾತು ಹೇಳಿದ ಕೂಡಲೇ ಎಲ್ಲರೂ ಕೂಡ ಏನು ಮಾಡಬೇಕು ಎಂಬುದರ ಬಗ್ಗೆ ಚಿಂತಿಸುತ್ತಿದ್ದಾರೆ. ಇನ್ನು ಇದೇ ವೇಳೆ ವಿನಯ್ ಎಲ್ಲರಿಗಿಂತ ಹೆಚ್ಚಾಗಿ ಮಾಲೀಕರ ಬಳಿ ಅತಿ ಹೆಚ್ಚು ಪಾಯಿಂಟ್ ಇದೆ ಎಂಬ ಮಾತನ್ನು ಆಡಿದ್ದಾರೆ. ಇನ್ನು ವಿನಯ್ ಅಭಿಪ್ರಾಯ ಎಲ್ಲರಿಗೂ ಕೂಡ ಸರಿ ಅನಿಸಿದೆ. ಯಾಕೆಂದರೆ ಮನೆಯ ಮಾಲೀಕ ಇಬ್ಬರು ಕೂಡ ಯಾವುದೇ ಟಾಸ್ಕ್ ಆಡದೆ ತಂಡ ಖರೀದಿ ಮಾಡಿ ಅವರ ಮೂಲಕ ಆಟವಾಡಿಸಿ ಗೆದ್ದಿದ್ದಾರೆ. ಈಗ ಮನೆ ಮಾಲೀಕರ ಬಳಿ ಇರುವ ಪಾಯಿಂಟ್ಸ್ ಬಳಸಿ ದಿನಸಿ ಸಾಮಗ್ರಿಗಳು ಖರೀದಿ ಮಾಡಬಹುದಾಗಿ. ಇದಕ್ಕೆ ಸಂಗೀತ ಒಪ್ಪಿಗೆ ನೀಡಿದಂತೆ ಕಾಣುತ್ತಿದ್ದು, ತನಿಷಾ ಮಾತ್ರ ಒಪ್ಪಿಗೆ ನೀಡಿಲ್ಲ. ಹೊಸ ಪ್ರೊಮೋದಲ್ಲಿ ದಿನಸಿ ಸಾಮಗ್ರಿಗಳನ್ನು ಖರೀದಿಸಲು ತನಿಷಾ ತಮ್ಮ ಬಳಿ ಹಣ ನೀಡುವುದಿಲ್ಲ ಎಂದು ಹೇಳುವಂತೆ ತೋರಿಸಲಾಗಿದೆ. ಈ ವಿಚಾರಕ್ಕೆ ತನಿಷಾ ಹಾಗೂ ನಮ್ರತ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿದೆ. ದಿನಸಿ ಪಡೆಯುವ ಅವಕಾಶ ಪಡೆದ ಸ್ಪರ್ಧಿಗಳು ವಿನಯ್ ಮಾಲೀಕರ ಬಳಿ ಅತಿ ಹೆಚ್ಚು ಪಾಯಿಂಟ್ಸ್ ಇದೆ, ಅವರೇ ದಿನಸಿ ಖರೀದಿ ಮಾಡಬಹುದು ಎಂದಾಗ ಸಂಗೀತ ತನಿಷಾ ಬಳಿ ಬಂದು ಚರ್ಚೆ ಮಾಡಿದ್ದಾರೆ. ನಾವಿಬ್ಬರು ಪಾಯಿಂಟ್ಸ್ ಹಂಚಿಕೆ ಮಾಡೋಣ ಎಂಬ ಮಾತನ್ನು ಸಂಗೀತ ಹೇಳಿದ್ದಾರೆ. ಈ ವೇಳೆ ತನಿಷಾ, ಮನೆಯಲ್ಲೇ ನಾವೇ ಊಟ ಮಾಡೋದಿಲ್ಲ, ಮನೆಯ ಎಲ್ಲ ಸದಸ್ಯರು ಕೂಡ ಊಟ ಮಾಡುತ್ತಾರೆ, ಎಲ್ಲರೂ ಶೇರ್ ಮಾಡಿದರೆ ಮಾತ್ರ ನಾವು ಮಾಡುತ್ತೇವೆ ಎಂದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ನಮ್ರತ ವಿರುದ್ಧ ಕೂಗಾಡಿದ್ದಾರೆ. ಪಾಯಿಂಟ್ಸ್ ಕೊಡುವುದಿಲ್ಲ ಎಂದ ತನಿಷಾ ಮಾಡುತ್ತಿರುವುದು ಸರಿಯಲ್ಲ ಎಂದಿದ್ದಾರೆ. ನಿಮ್ಮೊಬ್ಬರಿಗೆ ಕಿರುಚಲು ಬರುವುದಿಲ್ಲ, ನನಗೂ ಕೂಡ ಕಿರುಚಲು ಬರುತ್ತದೆ ಎಂಬ ಮಾತನ್ನು ಹೇಳಿದ್ದಾರೆ. ಮನೆಯ ಇತರ ಸದಸ್ಯರು ಇಬ್ಬರನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ದಾರೆ. ನಮ್ರತೆ ಎಲ್ಲ ವಿಚಾರ ಮಧ್ಯೆ ಪ್ರವೇಶ ಮಾಡುತ್ತಿರುವುದು ತನಿಷಾಗೆ ಇಷ್ಟವಾಗುತ್ತಿಲ್ಲ. ಇದೇ ರೀತಿ ಜಗಳವಾಡಿಕೊಂಡು ಈ ಬಾರಿಯೂ ಮನೆಯ ಸದಸ್ಯರು ಕಳೆದುಕೊಳ್ಳುತ್ತಾರೆ, ನೋಡಬೇಕಾಗಿದೆ. ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.